ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಘಟನೆ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣವಾಗ್ತಾ ಇದೆ. ಜಸ್ಟಿಸ್ ಅನ್ನುವ ವಿಚಾರವಾಗಿ ಇವತ್ತು ವೈದ್ಯಕೀಯ ಇಲಾಖೆನೇ ವೈದ್ಯಕೀಯ ಸಿಬ್ಬಂದಿಗಳೇ ರಸ್ತೆಗೆ ಇಳಿದು ಪ್ರತಿಭಟನೆಗಳನ್ನು ಮಾಡುವಂಥ ಹಂತಕ್ಕೆ ಹೋಗಿದೆ. ಇಂಥ ಒಂದು ಪೈಶಾಚಿಕ ಕೃತ್ಯಗಳು ನಡೀತಾ ಇರುವಂಥ ಬೆನ್ನಲ್ಲೇ ಮತ್ತೊಂದು ಘಟನೆ ಉಡುಪಿಯಲ್ಲಿ ನಡೆದಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದುರುಳರ ಪೈಶಾಚಿಕ ಕೃತ್ಯಕ್ಕೆ ಉಡುಪಿ ಜಿಲ್ಲೆ ಈಗ ಬೆಚ್ಚಿ ಬಿದ್ದಿದೆ. ಅಮಲು ಪದಾರ್ಥವನ್ನು ನೀಡಿ ಯುವತಿಯನ್ನ ಗ್ಯಾಂಗ್ ರೇಪ್ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಆರೋಪಿ ಅಲ್ತಾಫ್ನನ್ನ ಬಂಧಿಸಿರುವಂಥ ಪೊಲೀಸರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರ ಯುವತಿಯನ್ನ. ಹಿಂದೂ ಪರ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಈಗ ಈ ಘಟನೆ ಕುರಿತು ಸುಳ್ಳು ಸುದ್ದಿಗಳು ಹರಿದಾಡುತ್ತಿದೆ. ಸುಳ್ಳು ಮಾಹಿತಿ ಹರಿದಾಡಿದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಏನಾಗಿತ್ತು ಈ ವಿಚಾರವಾಗಿ ಅಂತ ಹೇಳ್ಬಿಡ್ತೀನಿ. ಹಿಂದೂ ಯುವತಿಯನ್ನ ಒಬ್ಬ ಅನ್ಯ ಕೊಮ್ಮಿನ ಯುವಕ ಬೆಳಗ್ಗೆ ಬಂದು ಕಾರ್ನಲ್ಲಿ ಪಿಕ್ ಮಾಡ್ಕೊಂಡು ಹೋಗಿದ್ದ. ಅದಾದ ಬಳಿಕ ರಾತ್ರಿ ಸಂಜೆ ವಾಪಸ್ ಅದೇ ಕಾರ್ನಲ್ಲಿ ಕರ್ಕೊಂಡ್ಬಂದು ಬಿಡುವಂತ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಕಾರನ್ನ ಅಡ್ಡಗಡ್ತಾರೆ. ಒಳಗಡೆ ನೋಡಿದಾಗ ಆ ಯುವತಿ ನಶೆಯಲ್ಲಿದ್ದಳು ಅಂತ ಹೇಳಿ ನಿನ್ನೆ ಒಂದು ಸುದ್ದಿ ಇತ್ತು. ಈಗ ಇದೇ ವಿಚಾರವಾಗಿ ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ. ಬಿಜೆಪಿ ಮುಖಂಡರ ಪರಿಣಾಮವಾಗಿ ಇಲಾಖೆ ಇವತ್ತು ಕೈ ಚೆಲ್ಲಿ ಕೂತಿರುವಂಥ ಪರಿಣಾಮ ಈ ರೀತಿಯ ಘಟನೆಗಳು ನಡೀತಾ ಇದೆ. ಖಂಡಿತ ಇದನ್ನು ಸಹಿಸೋದಿಲ್ಲ. ಮುಂದಿನ ದಿನಗಳ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಲವ್ ಜಿಹಾದಿನ ಕುರಿತಂತೆ ನಮ್ಮ 2 ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ಬಿಜೆಪಿ ಕೈಗೆತ್ತಿಕೊಳ್ಳುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ. ಇದ್ರ ಜೊತೆಯಲ್ಲಿ ನಿನ್ನೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲ ತೆರಳಿದ್ರು, ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಈ ಸಂದರ್ಭ ನೋಡಿ, ಈಗ ಸುನಿಲ್ ಕುಮಾರ್ ಅವರು ಶಾಸಕರು ಈಗ ಈ ವಿಚಾರವಾಗಿ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ. ನಿನ್ನೆ ಏನಾಗಿತ್ತು ಅಂತಂದರೆ, ಹಿಂದೂ ಯುವತಿಯನ್ನು ಒಬ್ಬ ಅನ್ಯ ಕೋಮಿನ ಯುವಕ ಕಾರ್ನಲ್ಲಿ ಪಿಕ್ ಮಾಡಿರ್ತಾನೆ. ಸಂಜೆ ವಾಪಸ್ ಅದೇ ಕಾರ್ನಲ್ಲಿ ಕರ್ಕೊಂಡ್ಬಂದಾಗ ಹಿಂದೂ ಕಾರ್ಯಕರ್ತರು ಅಡ್ಡಗಟ್ಟಿ ಕಾರ್ನ ಒಳಗಡೆ ನೋಡಿದಾಗ ಆ ಯುವತಿ ನಶೆಯಲ್ಲಿದ್ದಳು ಅಂಥೇಳಿ ನಿನ್ನೆ ಸುದ್ದಿ ಬಂದಿತ್ತು. ಈಗ ಆಕೆಯ ಮೇಲೆ ಸಾಮೂಹಿಕವಾದಂಥ ಅತ್ಯಾಚಾರ ಆಗಿದೆ ಅಂತೇಳಿ ಹಿಂದೂ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರವಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಂತ SP ಕೂಡ ತಿಳಿಸಿದ್ದಾರೆ. SP ಏನು ಮಾತಾಡಿದ್ದಾರೆ ನೋಡ್ಕೊಂಬೋಣ ಬನ್ನಿ. ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಕೇಸಿಂದು ಸಾರಾಂಶ ಏನೆಂದರೆ, ವಿಕ್ಟಿಮ್ ಮತ್ತು ಅಕ್ಯೂಸ್ಡು 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುಬೇರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ KMC ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ. ಸೊ ವಿಕ್ಟಿಮ್ ಸಲುವಾಗಿ ಮತ್ತು ಅಕ್ಯೂಸ್ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಕೇಸಿಂದು ಸಾರಾಂಶ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಈ ಗಂಭೀರ ಆರೋಪ? ತನಿಖೆ ಹೇಗೆ ನಡೀತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಹಿಂದೂ ಪರ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ದೂರನ್ನು ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕಾರ್ಕಳದಲ್ಲಿ ನಡೆದಿರುವಂಥ ಘಟನೆ ಇದು. ಯುವತಿಯನ್ನು ಕರೆದುಕೊಂಡು ಹೋಗಿ, ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಹಿಂದೂ ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಪೊಲೀಸರು ತನಿಖೆಯನ್ನು ನೋಡಿ ದೂರು ಕೊಡ್ತಾ ಇರುವಂಥ ಒಂದು ಸಂದರ್ಭದ ದೃಶ್ಯವನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.
ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ, ತನಿಖೆ ಹೇಗೆ ನಡೀತಾ ಇದೆ? ಖಂಡಿತವಾಗಿ ಯುಗಾದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಉಡುಪಿ ಪೊಲೀಸರು. ಅದರಲ್ಲಿ ಅಲ್ತಾಫ್ ಏನು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ನೀಡಿರುವಂತದ್ದು ಇದೆ. ಅಲ್ತಾಫ್ಗೆ 3 ತಿಂಗಳಿನಿಂದ ಆಕೆಯ ಜೊತೆ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಇತ್ತು ಅನ್ನುವಂತ ಮಾಹಿತಿ ಇರುವಂತದ್ದು. ಶುಕ್ರವಾರ ಅಂದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಆಕೆಯನ್ನ ಒಂದು ಕಡೆ ಕರೀತಾರೆ. ಆ ನಂತರದಲ್ಲಿ ಆಕೆಯನ್ನ ಬೇರೆ ಕಡೆಗೆ ಅಪಹರಿಸ್ತಾರೆ ಕಾರಿನಲ್ಲಿ. ಆ ನಂತರದಲ್ಲಿ ಆಕೆಗೆ ಬಿಯರ್ನ ಬಾಟ್ಲ್ ಒಳಗಡೆ ಯಾವುದೋ ಮತ್ತು ಬರುವಂತಹ ಔಷಧಿಯನ್ನ ನೀಡಿ ಆಕೆಯನ್ನ ಕೃತ್ಯ ಎಸಗಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಸಂತ್ರಸ್ತೆ ನೀಡಿರುವಂತದ್ದು. ಇದನ್ನ ಆಧರಿಸಿ ಪೊಲೀಸರು ಈಗಾಗಲೇ ಅಲ್ತಾಫ್ ಅನ್ನ ಮೊದಲನೇದಾಗಿ ಬಂಧಿಸಿರುವಂತದ್ದು. ನಂತರದಲ್ಲಿ ಸವೇರ ಆ ಕೃತ್ಯಕ್ಕೆ ಸಹಾಯ ಮಾಡಿದಂತಿರೋ ಆ ವ್ಯಕ್ತಿಯನ್ನ ಕೂಡ ಒಬ್ಬನನ್ನ ಪೊಲೀಸರು ಬಂಧಿಸಿರುವಂತದ್ದು. ಈಗಾಗಲೇ ಹಿಂದೂ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ನಡೆಸುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಕಾರ್ಕಳ ಭಾಗದಲ್ಲಿ ಸಾಕಷ್ಟು ಈ ಪ್ರಕರಣವನ್ನು ಸಾಕಷ್ಟು ಬೇಗ ಬೆಳಕಿಗೆ ತರಬೇಕು, ಇನ್ನೊಬ್ಬ ಆರೋಪಿಯನ್ನ ಕೂಡ ಬಂಧಿಸಬೇಕು ಅನ್ನುವಂತ ಒತ್ತಾಯವನ್ನು ಹಿಂದೂ ಸಂಘಟನೆಗಳು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಪ್ರಕರಣವನ್ನು ಪೊಲೀಸರು ಶೀಘ್ರದಲ್ಲಿ ತನಿಖೆ ಮಾಡುವ ಭರವಸೆಯನ್ನ ಕೂಡ ನೀಡಿರುವಂತದ್ದು. ಸದ್ಯಕ್ಕೆ ಸಂತ್ರಸ್ತೆಯನ್ನ ಉಡುಪಿಯ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಸನದ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಈಗ ವಕೀಲ ದೇವರಾಜೇಗೌಡ ಅವರು ಕಾನೂನಾತ್ಮಕವಾದಂಥ ಸಮರವನ್ನು ಸಾರಿದ್ದಾರೆ. ಸಂಸದ ಸ್ಥಾನವನ್ನು ಅಸಿಂಧುಗೊಳಿಸಬೇಕು ಅಂತೇಳಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಶ್ರೇಯಸ್ ಪಟೇಲ್ ಸದಸ್ಯತ್ವ ಅಸಿಂಧುಗೊಳಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಮೆಟ್ಟಿಲೇರುವಂಥ ವಕೀಲ ದೇವರಾಜೇಗೌಡ ಅವರ ಪುತ್ರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾಮಪತ್ರದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಸೆಪ್ಟೆಂಬರ್ನಲ್ಲಿ ಮುಂದೆ ಅರ್ಜೆಂಟ್ ಕೂಡ ಆಗಿದೆ, ವಿಚಾರಣೆಯನ್ನು ಮುಂದೂಡಲಾಗಿದೆ. ಅಂದರೆ ಈ ವಿಚಾರವಾಗಿ ನೋಟಿಸನ್ನು ಜಾರಿ ಮಾಡಬಹುದು ಅಂತೇಳಿ ಕೂಡ ಹೈಕೋರ್ಟ್ ನಿನ್ನೆ ಸೂಚನೆ ಕೂಡ ಕೊಟ್ಟಿದೆ. ನಮ್ಮ ಪ್ರತಿನಿಧಿ, ಹಾಸನ ಪ್ರತಿನಿಧಿ ಖುಷ್ವಂತ್ ವಕೀಲ ದೇವರಾಜೇಗೌಡ ಅವರನ್ನು ಮಾತಾಡ್ತಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಹಾಸನದಲ್ಲಿ ಮೊದಲನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿ. ಈಗ ಶ್ರೇಯಸ್ ಪಟೇಲ್ ವಿರುದ್ಧ ವಕೀಲ ದೇವರಾಜೇಗೌಡ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಸರ್ ಹೇಳಿ, ಈಗ ಶ್ರೇಯಸ್ ಪಟೇಲ್ ಹೊಸದಾಗಿ ಆಯ್ಕೆಯಾಗಿರುವಂಥದ್ದು, ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಯುವಕರು. ಅವ್ರ ವಿರುದ್ಧ ತಾವು ಈಗ ಅಸಿಂಧು ಕೋರಿ ಅವರ ಸದಸ್ಯತ್ವವನ್ನು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನು ವಿಚಾರ, ಯಾಕಾಗಿ? ಸರ್, ಈಗ ಅವರು ಎಷ್ಟೇ ಬಾರಿ ಸಂಸದರಾದರೂ ಕೂಡ ಅಲ್ಲಿ ಮೊದಲ ಬಾರಿ ಆಗಿರ್ಬೋದು, 10 ಬಾರಿ ಆಗಿರ್ಬೋದು, ಅಲ್ಲಿ ಪ್ರಾಮಾಣಿಕತನ ಇರಬೇಕಲ್ಲಿ. ಯಾವ ವಿಚಾರದಡಿ ಅವ್ರಿಗೆ ನೀವು ಪ್ರಶ್ನೆಯನ್ನು ಅಂದರೆ ನೀವು ದೂರ ಹಾಕ್ಲಿಕ್ಕೆ ಕಾರಣ ಏನು? ಯಾವ್ಯಾವ ವಿಚಾರಗಳು? ಸರ್, ಒಂದು ಸುಮಾರು 135 ಕೋಟಿಗೂ ಅಧಿಕ ರೂಪಾಯಿ ಬೆಲೆ ಬಾಳುವಂಥ